ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಅನ್ನೋದು ಒಂದು ತಿಳಿಯುತ್ತೆ. ಜೊತೆಗೆ ಒಂದೆರಡು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ಈ ವಿಡಿಯೋನ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಹಾಗೆ ನನ್ನ ಚಾನಲ್ನ ಯಾರೇನೋ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಮಕ್ಕಳು ಹೆಂಗೆ ಅಂತಂದರೆ, ಅವರಿಗೆ ಏನಾದರೂ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಿದೆ ಅಂತಂದರೆ ಇವಾಗ ಮಾಡ್ಕೊಂಡ್ಬಿಡ್ಬೇಕು. ಇವತ್ತು ರಜೆ ಇತ್ತು, ಹಾಗಾಗಿ ಮನೇಲಿದ್ರಲ್ವ, ನನ್ನ ಮಗಳು ಕರಿತಾ ಇದ್ದಿದ್ದು, ಮಮ್ಮಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಅಂತ. ನನಗೆ ಸ್ವಲ್ಪ ತಲೆನೋವ್ತಾ ಇತ್ತು, ಜೊತೆಗೆ ಬೇರೆ ಕೆಲಸ ಜಾಸ್ತಿ ಇತ್ತು, ಅಂದರೆ ಅರ್ಜೆಂಟ್ ಇರೋದು, ಸ್ಟಿಚಿಂಗ್ ಮಾಡೋದಿತ್ತು, ಜೊತೆಗೆ ಕುಕ್ಕಿಂಗ್ ಕೂಡ ಇತ್ತು. ಹಾಗಾಗಿ ಅದನ್ನು ಮಾಡಲ ಇದನ್ನು ಮಾಡಲ ಅನ್ನೋ ಕನ್ಫ್ಯೂಷನಲ್ಲೇ ನಾನಿದ್ದೆ. ಆದರೆ ಇವ್ರು ಇದನ್ನು ಮಾಡೋದಕ್ಕೆ ನನಗೆ ಅದನ್ನೇ ಮಾಡಬೇಕು ಅಂತೇಳಿ, ಅಂದರೆ ಫಸ್ಟ್ ಮನೆ ಕ್ಲೀನ್ ಮಾಡ್ಕೋಬೇಕಂದ್ರೆ ನಾನು ಏನು ಮಾಡ್ತಾ ಇರ್ತೀನಿ ನಿಮಗೆ ಗೊತ್ತು. ಮನೆ ಕ್ಲೀನ್ ಮಾಡೋದು ಅಂದರೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಏನಾದರೂ ಶಿಫ್ಟ್ ಮಾಡ್ತಾನೆ ಇರ್ತೀನಿ, ನಿಮಗೆ ಗೊತ್ತು. ಆ ಥರ ಶಿಫ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದಂದರೆ ನನ್ನ ಮಗಳಿಗೆ ಇಷ್ಟ. ಅಂದರೆ ಅವ್ರಿಗೇನಾದ್ರೂ ಸ್ಪೆಷಲಾಗಿ ಮಾಡಿಕೊಡ್ತಾ ಇರ್ತೀನಲ್ವ, ಇದಕ್ಕೆ ಜಾಗ, ಓದ್ಕೊಳ್ಳೋಕ್ಕೆ ಇಲ್ಲಿ ಜಾಗ, ಮಲ್ಕೊಳ್ಳೋದಾದರೆ ಇಲ್ಲಿ, ಈ ಥರ ಎಲ್ಲನೂ ಮಾಡ್ತಾ ಇರ್ತೀನಲ್ವ. ಹಾಗಾಗಿ ಅದನ್ನು ಕ್ಲೀನ್ ಮಾಡೋಣ ಅಂತ ಕರಿತಾಯಿದ್ರು. ನಾನು ಆಗಲ್ಲ, ನಿಮಗೆ ಎಷ್ಟಾಗುತ್ತೆ ಅಷ್ಟು ನೀವು ಕ್ಲೀನ್ ಮಾಡಿ, ಆಮೇಲೆ ಮಿಕ್ಕಿರೋದು ನಾನು ಮಾಡ್ಕೋತೀನಿ ಅಂತ ಅಂದೆ. ಅದಾದಮೇಲೆ ಕ್ಲೀನ್ ಮಾಡ್ತಾಯಿದ್ರು. ನೋಡ್ತಾ ಇದ್ದೀರಾ, ಸೋಫಾ ಮೇಲೆಲ್ಲ ಅವ್ರದ್ದೇ ಬೈಂಡ್ ಹಾಕೋಕ್ಕೆ ಅಂತ ಇಟ್ಟಿದ್ದೆಲ್ಲ ಬುಕ್ಸ್ಗಳೆಲ್ಲನೂ ಎತ್ತಿಟ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ, ಸೋಫಾಗಳೆಲ್ಲ ಮತ್ತು ದಿವಾನ್ ಕಟ್ಟೆಲ್ಲನೂ ಕೂಡ ಎಲ್ಲ ಕ್ಲೀನ್ ಮಾಡ್ತಾರೆ. ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಡಸ್ಟ್ ಎಲ್ಲನೂ ರಿಮೂವ್ ಮಾಡಿ, ಆಮೇಲೆಲ್ಲ ಹೆಂಗಿತ್ತು ಬೆಡ್ಶೀಟ್ ಎಲ್ಲನೂ, ಸೋಫಾ ಕವರ್ ಆಗಲಿ ಎಲ್ಲನೂ ಫಸ್ಟ್ ಹೆಂಗಿತ್ತು ಹಂಗೆಲ್ಲ ನೀಟ್ ಮಾಡಿಬಿಡ್ತಾರೆ. ಹಿಂಗೆ ಫುಲ್ಲಾಗಿ ಕ್ಲೀನ್ ಮಾಡ್ತಾರೆ. ಅದಕ್ಕೇನಿಲ್ಲ. ನನ್ನ ಮಗ ಸ್ವಲ್ಪ ಕಳ್ಳ ಅಂತಲೇ ಹೇಳ್ಬೋದು. ಯಾಕಂದರೆ ಅವನು ಕೆಲಸ ಮಾಡೋಕ್ಕೆಲ್ಲನೂ ಸ್ವಲ್ಪ ಏನೇ ಒಂದು ಹೇಳಿದ್ರು ನನಗೆ ಹೇಳ್ತೀರಾ ಅಂದ್ಕೊಂಡು, ಅವನಿಗೆ ಏನು ಕೆಲಸನೇ ಹೇಳಲ್ಲ. ಅಂಗಡಿಲಿ ಹೋಗಿ ಏನಾದರೂ ತೊಗೊಂಬರೋದಿತ್ತು ಅಂದರೆ ಮಾತ್ರನೇ ಹೇಳೋದು. ಅದಕ್ಕೇ ಹಂಗಂತ ಇರ್ತಾನೆ. ಅದನ್ನೇ ನನ್ನ ಮಗಳು ಸಿಟ್ಟು ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಹಾಲು ರೂಮಲ್ಲಿ ನಿಮಗೇನಾದರೂ ಕ್ಲೀನ್ ಮಾಡೋದಿತ್ತು ಅಂದರೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಊರಿಂದ ಅಕ್ಕ ಬಂದರು. ಹಂಗಾಗ್ಬಿಟ್ಟು ಅವರಿಗೆ ಊಟಕ್ಕೆ ಕೊಡಬೇಕಿತ್ತಲ್ವ, ಅಮ್ಮಗೇನೆ ಊಟಕ್ಕೆ ಕೊಡಮ್ಮ, ಆಮೇಲಿಂದ ನಾನು ಸ್ವಲ್ಪ ಹೊತ್ತು ಬಿಟ್ಟು ನಾನು ಸ್ಟಿಚಿಂಗ್ ಮಾಡೋಕೆ ಕೂರ್ತೀನಿ ಅಂತ ಹೇಳ್ತಾ ಇದ್ದೆ. ಸರಿ ಅಂತ ಹೇಳಿಬಿಟ್ಟು ಇದನ್ನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅಕ್ಕ ಬಂದರು. ಅದನ್ನು ಊಟಕ್ಕೆ ಕೊಟ್ಟು ಆಮೇಲೆ ಮಾತಾಡ್ತಾ ಕೂತ್ಕೊಂಡ್ವಿ. ವೀಡಿಯೋ ಮತ್ತೇನು ಕಂಟಿನ್ಯೂ ಮಾಡಲಿಲ್ಲ. ಅದಾದಮೇಲೆ ಸಂಜೆ ನಾನು ಇವಾಗ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ಸಿಂಪಲಾಗಿರೋ ಸಾಂಬಾರು ಮತ್ತು ಕೋಸಂಬರಿ, ಮೂಲಂಗಿ ಕೋಸಂಬರಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸಾಂಬಾರು ಎಲ್ಲರೂ ಮಾಡೋ ಥರನೇ ಮಾಡ್ತೀವಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಒಂದೊಂದು ಮಾತ್ರ ಚೇಂಜಸ್ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಇವಾಗ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಹಾಕಿಬಿಟ್ಟು 1-2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಸಿಡಿಬೇಕು. ಸಿಡಿದ ನಂತರ ನಾನು ತರಕಾರಿ ಮತ್ತು ಬೇಳೆದು ಮತ್ತು ಈರುಳ್ಳಿ ಟೊಮೊಟೊದು ಒಗ್ಗರಣೆ ಮಾಡ್ಕೊಳ್ಳೋದು. ಫಸ್ಟೇ ಒಗ್ಗರಣೆ ಮಾಡಿಕೊಂಡು ಆನಂತರನೇ ನಾನು ಯಾವಾಗಲೂ ಬೇಯಿಸ್ಕೊಳ್ಳೋದು. ಯಾರ್ಯಾರೆಲ್ಲ ಫಸ್ಟಿಂದ ನನ್ನ ವೀಡಿಯೋ ನೋಡಿದ್ದೀರಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಒಗ್ಗರಣೆ ಹಾಕಿ ಅದ್ರ ಜೊತೆಗೆ ತರಕಾರಿನ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಏನು ಫ್ರೈ ಮಾಡೋದಿಲ್ಲ ನಾನು, ಸ್ವಲ್ಪ ಮಾತ್ರನೇ 1-2 ರೌಂಡ್ ಹಿಂಗೆ ತಿರುಗಿಸ್ಬಿಟ್ಟು ಮತ್ತು ನೆಕ್ಸ್ಟ್ ಐಟಮ್ ಏನಿದೆ ಅದನ್ನು ಹಾಕ್ಕೋತೀನಿ. ಹಾಗೆಯೇ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ನಾನು ಹುಣಸೆಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ನನ್ನ ಹಸ್ಬೆಂಡಿಗೆ ಹುಣಸೆಹಣ್ಣನ್ನು ತಿನ್ನೋದು ಬೇಡ ಅಂತ ಹೇಳಿದರು ಹಾಸ್ಪಿಟಲಲ್ಲಿ. ಹಂಗಾಗಿ ಇವಾಗ ಬೀಟ್ರೋಟ್ 1, ಆಲೂಗಡ್ಡೆ 1-2 ಮತ್ತು ನೌಕಲ್ಲಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಅದಷ್ಟನ್ನು ಹಾಕಿ ಇವತ್ತು ಹೆಸರು ಬೇಳೆನ ಹಾಕ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿ ಒಂದು 5 ಮಿನಿಟ್ಸು ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ನೆನೆಸಿ ಇಟ್ಕೊಳೋದ್ರಿಂದ, ಬೇಳೆನ ನೆನೆಸಿ ಹಾಕೋದ್ರಿಂದ ಬೇಳೆಯಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರಲ್ವ, ಅದು ಆಗಲ್ಲ. ಹಾಗಾಗಿ ನಾನು ವಾಶ್ ಮಾಡಿ ನೆನೆಸಿಟ್ಬಿಡ್ತೀನಿ, ತರಕಾರಿ ಏನಾದರೂ ಕಟ್ ಮಾಡ್ಕೊಳ್ಳೋವರೆಗೂ ನೆನ್ಕೊಳ್ಳುತ್ತೆ ಅಂತ. ಒಂದು 10 ಮಿನಿಟ್ಸ್ ಆದ್ರೂ ನೆಂದುಬಿಡುತ್ತೆ. ಇವತ್ತು ಸ್ವಲ್ಪ ನಾನು ಈರುಳ್ಳಿ ಟೊಮೊಟೊ ಅದನ್ನು ಮಾತ್ರನೇ ಹೆಚ್ಚೋದಿತ್ತು, ಆವಾಗ ನಾನು ನೆನೆಸ್ಕೊಂಡು ಅದನ್ನು ನೆನೆಸಿಟ್ಬಿಡೋಣ ಅಂಥೇಳಿ ಹಾಕಿದೆ, ತೊಳೆದು ಇಟ್ಟಿದ್ದೆ. ಇನ್ನು ಮಿಕ್ಕಿರೋ ಟೈಮಲ್ಲೆಲ್ಲ ಫಸ್ಟೇ ವಾಶ್ ಮಾಡಿ ಇಟ್ಬಿಡ್ತೀನಿ. ಇವಾಗ ಬೇಳೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗಲೇ ಹಾಕ್ಕೋತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಅದು ತರಕಾರಿಗೆಲ್ಲ ಉಪ್ಪು ಹಿಡಿಬೇಕು, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಹಂಗಾಗಿ ಇವಾಗ ಮಸಾಲೆ ರುಬ್ಬೋದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತೆಂಗಿನಕಾಯಿ ತುರಿ,
ಒಂದು ಗಡ್ಡೆ ಫುಲ್ ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಸ್ವಲ್ಪ ಹುಣಸೆಹಣ್ಣು ನಾನು ಇವತ್ತು ಏನು ಮಾಡಿದೆ ಅಂತಂದರೆ ಸ್ವಲ್ಪ ಸಾಂಬಾರಿತ್ತು ಹುಣಸೆಹಣ್ಣು ಹಾಕದೇ ಇರೋದು. ಹಂಗಾಗಿ ನನಗೆ ಹುಣಸೆಹಣ್ಣು ಹಾಕದೇ ಇರೋ ಸಾಂಬಾರು ಸ್ವಲ್ಪ ಸ್ವೀಟ್ ಥರ ತಿಂದು ಬೇಜಾರಾಗಿತ್ತು. ಅದಕ್ಕೆ ಕೇಳಿಬಿಟ್ಟು ಆ ಸಾಂಬಾರಲ್ಲಿ ತಿಂತೀನಿ ಅಂತಂದಿದ್ದಕ್ಕೆ ಇವತ್ತು ಹುಣಸೆಹಣ್ಣು ಹಾಕಿರೋದು. ಯಾಕಂದರೆ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡುವಾಗ ಬರೀ ಟೊಮೊಟೊನೇ ಹಾಕಿ ಮಾಡೋದಕ್ಕೆ ಹುಳಿ ಮಾತ್ರ ಆಗೋಲ್ಲ, ಅದು ಸ್ವಲ್ಪ ಸ್ವೀಟ್ ಆಗುತ್ತೆ. ಹಂಗಾಗಿ ಇವತ್ತು ಅಕ್ಕನೂ ಇದ್ರಲ್ವ, ಮತ್ತು ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಬೇಕಾಗುತ್ತೆ, ಹುಣಸೆಹಣ್ಣು ಹಾಕಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ. ಇನ್ನು ಬಾಕಿ ಇರೋ ಟೈಮಲ್ಲಿ ನಾನು ಸುಮಾರು ರೆಸಿಪಿಲಿ ನೋಡಿದ್ದೀರ ಹುಣಸೆಹಣ್ಣೆ ಹಾಕಿಲ್ಲ, ಇವತ್ತು ಹಾಕ್ಕೊಂಡಿರೋದೆ. ಅದಾದಮೇಲೆ ಆ ಮಸಾಲೆನ ರುಬ್ಬಿರೋದನ್ನು ನಾನಿವಾಗ ಅದು ವಿಷಲ್ ಹೋಗಿತ್ತು, ಅದಕ್ಕೆ ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಅದು ಹಸಿ ವಾಸನೆ ಥರ ಬರುತ್ತಲ್ವ, ಅದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಈ ಕಡೆ ಕೋಸಂಬರಿ ಮಾಡ್ಕೋತಾ ಇದ್ದೀನಿ. ತುಂಬಾ ಸಿಂಪಲ್ಲು. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು, 1-2 ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಏನಂದರೆ ಈರುಳ್ಳಿನ ಹಾಕ್ಕೊಂಡಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಹಾಕಿರೋದು ಸಖತ್ ಟೇಸ್ಟಿಯಾಗಿ ಬಂದಿತ್ತು. ನಾನು ತುಂಬ ದಿನದ ಹಿಂದೆ ಎಲ್ಲನೂ ಈರುಳ್ಳಿ ಹಾಕ್ದಲೇ ಮಾಡ್ತಾಯಿದ್ದೆ. ಇದನ್ನು ಅಕ್ಕ ಈ ರೀತಿಯಾಗಿ ಮಾಡು ಅಂದರು ಅಂತ ಹಿಂಗೆ ಮಾಡಿದೆ, ಸಖತ್ ಟೇಸ್ಟಿಯಾಗಿ ಬಂತು. ಅದಕ್ಕಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಖಾರ ಎಲ್ಲ ಬಿಟ್ಕೊಳ್ಳೋವರೆಗೂ. ಅದಾದಮೇಲೆ ನಾನಿವಾಗ ಮೂಲಂಗಿನ ದೊಡ್ಡದು ತುರಿ ಬರುತ್ತಲ್ವ, ಅದರಲ್ಲಿ ತುರಿದಿಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಕೂಡ ಅದ್ರ ಜೊತೆನೇ ಹಾಕ್ಕೊಂಡು ನಾನಿವಾಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ ಉಪ್ಪೇ ಹಾಕಿರಲಿಲ್ಲ, ಹಂಗೆ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೆ. ಈ ಟೈಮಲ್ಲೇ ಸ್ವಲ್ಪ ಪುಡಿ ಉಪ್ಪನ್ನ ಉದುರಿಸ್ಕೊಂಡು, ಮೂಲಂಗಿಲಿ ಉಪ್ಪಿನ ಅಂಶ ಇರುತ್ತಂತೆ, ಹಂಗಾಗಿ ಸ್ವಲ್ಪ ಕಡಿಮೆನೇ ಹಾಕಬೇಕು. ಆ ಒಂದು ಮೈಂಡ್ಸೆಟ್ಟಲ್ಲಿ ಉಪ್ಪು ಹಾಕಿದ್ದೀನಿ ಅಂತಲೇ ಅಂದ್ಕೊಂಡಿದ್ದೀನಿ. ಹಂಗಾಗಿ ಇಲ್ಲಿ ಮಿಕ್ಸ್ ಆಗಿದೆ, ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ತೀರಾ ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಒಂದು 2 ಮಿನಿಟ್ಸೂ ಜಾಸ್ತಿ ಆಗುತ್ತೆ, 1 ಮಿನಿಟ್ ಈ ಥರ ಕೈ ಆಡಿಸ್ಕೊಂಡ್ರೆ ಸಾಕು. ಉಪ್ಪು, ತೆಂಗಿನಕಾಯಿ ತುರಿ, ಮೂಲಂಗಿ ಹಾಕಿದ್ಮೇಲೆ 1 ಮಿನಿಟ್ ಹಿಂಗೆ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಕಡೆ ಅಷ್ಟರೊಳಗೆ ಸಾಂಬಾರು ಕೂಡ ಕುದೀತಾ ಇತ್ತು, 2 ರೆಡಿ ಆಯಿತು. ಅದಾದಮೇಲೆ ಅಷ್ಟು ಜನನೂ ಕೂತ್ಕೊಂಡು ಊಟ ಮಾಡೋಣ ಅಂತ ರೆಡಿ ಆದ್ವಿ. ಊಟ ಎಷ್ಟೆಲ್ಲ ಅಡುಗೆ ಮಾಡಿರುವಾಗ ನಾನು ಬಡಿಸೋದನ್ನು ಒಂದು ವೀಡಿಯೋ ಮಾಡಿಕೊಂಡ್ರೆ ಸಖತ್ತಾಗಿ ಬರುತ್ತಲ್ವ, ಅದನ್ನು ನಾನು ಮಿಸ್ ಮಾಡ್ತಿದ್ದೆ. ಈ ಸಲ ನೆನಪು ಮಾಡಬೇಕು ಅಂತ ಹೇಳಿ ಊಟಕ್ಕೆ ಕೂತಿರುವಾಗಲೇ ನಾನು ಇವಾಗ ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಾ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಊಟಕ್ಕೆ ಹಾಕ್ಕೊಟ್ಟೆ, ಆಮೇಲೆ ಅಮ್ಮನ ಮತ್ತು ನಮ್ಮ ಅಕ್ಕನ ಕೇಳ್ತಾಯಿದ್ದೆ ಟೇಸ್ಟ್ ಹೆಂಗಿದೆ ಅಂತ. ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು, ಹಿಂಗೆ ಕತ್ತಲರಿಸ್ತಾಯಿದ್ರು, ಬರೀ ನೀವು ಹಿಂಗೆ ಅಂದರೆ ಅಂತೇಳಂದು ನಾನು ಅದನ್ನೇ ತಮಾಷೆ ಮಾಡ್ಕೊಂಡು ನಗಾಡ್ತಾಯಿದ್ದೆ. ಸಖತ್ ಟೇಸ್ಟಿಯಾಗಿ ಬಂದಿತ್ತು, ಒಂದು ಸಲ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ತುಂಬ ಚೆನ್ನಾಗಿರೋ ವೀಡಿಯೋಸ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ನಿಮಗೆ ಒಂದಲ್ಲ ಒಂದು ಟಾಪಿಕ್ ನಿಮ್ಗೆ ಇಷ್ಟ ಆಗಬೇಕು, ಆ ಥರ ವೀಡಿಯೋನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಟೈಲರಿಂಗ್ ವೀಡಿಯೋ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಜಾಸ್ತಿ ಟೈಲರಿಂಗ್ ವೀಡಿಯೋನೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಏನೇನು ಬೇಕು, ನಿಮಗೆ ಯಾವ ಥರ ಸ್ಟಿಚಿಂಗ್ ವೀಡಿಯೋಸ್ ಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.